ಕನ್ನಡ ಚಿತ್ರರಂಗದಲ್ಲಿ ಕನ್ನಡಕ್ಕಾಗಿ ತನ್ನ ಜೀವನವನ್ನ ಮುಡುಪಾಗಿಟ್ಟ ಕೊಡುಗೈ ದಾನಿ ಅಂತಲೇ ಖ್ಯಾತಿಯನ್ನು ಪಡೆದಿರುವ ತಾನು ಮಾಡಿದ ಸಹಾಯವನ್ನ ಪ್ರಚಾರಕ್ಕೆ ಬಳಸದ ಕನ್ನಡದ ಕಣ್ಮಣಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಇವರ ಅಪ್ಪಟ ಅಭಿಮಾನಿ ಹನುಮಯ್ಯ ಗುತ್ತೇದಾರ್ ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಹನುಮಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತುಂಬ ಬಡ ಕುಟುಂಬದಿಂದ ಬಂದು ಆ ನಂತರದ ಸಂದರ್ಭದಲ್ಲಿ ಒಂದು ವೃತ್ತಿ ಅಂತ ಕಾಂಟ್ರಾಕ್ಟರ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಒಂದು ಆದರ್ಶವನ್ನು ಬೆಳೆಸ್ಕೊಂಡು ಇತರರಿಗೆ ಸಹಾಯ ಮಾಡ್ತಾ ನಿಮ್ಮ ಜೀವನವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದಾದರೆ ಏನಿದಕ್ಕೆ ಪ್ರೇರಣೆ ಅಂತ? ನನ್ನ ಹೆಸರು ಹನುಮಯ್ಯ ಗುತ್ತೇದಾರ್ ಅಂತೇಳಿ. ನಮ್ಮದು ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕು, ಮಂಗಳೂರು ಒಂದು ಗ್ರಾಮ. ನಾವು ಅಪ್ಪು ಅವರ ಅಭಿಮಾನಿ. ಮೊದಲು ನಾವು ಅಪ್ಪು ಫಿಲ್ಮ್ನಿಂದ ನಾನು ನೋಡ್ತಾ ಬಂದಿದ್ದೇನೆ. ಮೌರ್ಯ, ಮಿಲಾನ, ಆ ಥರ ಎಲ್ಲ ಫಿಲ್ಮನ್ನು ನೋಡಿದ್ದೀನಿ. ಮತ್ತು ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿದ್ದೆ ನಾನು. ಪೂರ ಬಡತನ ಫ್ಯಾಮಿಲಿಯಲ್ಲಿ ಬೆಳೆದು ನಾವು 3 ಜನ ಅಣ್ಣ ತಮ್ಮರು, ಪೂರ ನಾವು ಸಣ್ಣ ಫ್ಯಾಮಿಲಿಯಲ್ಲಿ ಬೆಳೆದು ಒಂದೊಂದು ಕೆಲಸ ಮಾಡ್ತಾ ಜೀವನ. ನಾನು SLC ವರೆಗೂ ಓದಿದ್ದೇನೆ, ಅಷ್ಟೇ ಓದಿದ್ದು ಮೇಡಮ್. ಮುಂದೆ ನಾನು ಕೂಲಿ ಕೆಲಸ ಮಾಡ್ತಾ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ನನಗೆ ಎಲ್ಲರಿಗೂ ಹಿಡ್ಕೋತಿ, ಬೆಂಗಳೂರು ನನಗೆ ಹಿಡ್ಕೊಳ್ಳಿಲ್ಲ. ನನಗೆ ಯಾವುದೂ ಕೆಲಸ ಸಿಗಲಿಲ್ಲ ಬೆಂಗಳೂರಲ್ಲಿ. ಒಂದು ವರ್ಷ ತಿರುಗಾಡಿದೆ ಬೆಂಗಳೂರಲ್ಲಿ. ಒಂದು ಕಡೆಗೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡು ಅಂತ ಕೇಳಿದೆ, ಯಾರೂ ಕೊಡಲಿಲ್ಲ ಬೆಂಗಳೂರಲ್ಲಿ. ಮತ್ತೆ ಊರಿಗೆ ಹೋದೆ, ಗದ್ದೆ ಮಾಡಿದೆ. ಅಲ್ಲಿ ಮತ್ತೆ ಲಾಸ್ ಆಯಿತು. ಅಂದರೆ ಕಟಾವು ಟೈಮಲ್ಲಿ ಮಳೆ ಬಂದು ಎಲ್ಲ ಹಾಳಾಗೋಗ್ಬಿಡ್ತು. ನನಗೆ 2004ರಲ್ಲಿ 6 ಲಕ್ಷ ಲಾಸ್ ಆಗಿಬಿಡ್ತು. ಆಗಲೇ 6 ಕೋಟಿಗೆ ಸಮ ಬಿಡಿ. 6 ಲಕ್ಷ ಲಾಸ್ ಆಗಿಬಿಡ್ತು. ಭತ್ತ ಎಲ್ಲ ನೀರಲ್ಲಿ ತೊಯ್ದೆಲ್ಲ ಹೋಗ್ಬಿಡುತ್ತೆ. ಏನು ಮಾಡೋದಂತ, ಇದ್ದಷ್ಟು ಜಮೀನು ಮಾರಿಬಿಡ್ಬೇಕು, ಮಾರಿ ಸಾಲ ಕಟ್ಟಬೇಕಂತ ಅನ್ನೋತ್ತಿಗೆ ಹಂಗೆ ಏನೋ ಒಂದು ಅಗ್ರಿಕಲ್ಚರ್ ಕಂಪ್ನಿಯಲ್ಲಿ ಕೆಲಸಕ್ಕೆ ಕರೆದ್ರು. ಹಂಗೆ ಹೋದೆ. ಸ್ವಲ್ಪ ಅಲ್ಲಿಂದ ನಾಲೆಜ್ ಮಾಡ್ತಾ ನನಗೊಬ್ಬರು ಫ್ರೆಂಡ್ ಇದ್ದಾರೆ. ಅವರು ಪರಿಚಯ ಆದರು. ಅದೇ ಮೊದಲೇ ನಮ್ಮ ಕ್ಲಾಸ್ಮೇಟೇ ಇದ್ದರು. ಅವ್ರು ಒಂದು ಕಡೆ ಭೇಟಿಯಾಗಿ, ಇಲ್ಲ ನಿನಗೆ ನಿನ್ನ ಹತ್ರ ಟ್ಯಾಲೆಂಟ್ ಇದೆ, ಬೇಡ ನೀನು ಕಾಂಟ್ರಾಕ್ಟರ್ದಲ್ಲಿ ಮಾಡು, ಒಳ್ಳೆ ಭವಿಷ್ಯ ಆಗುತ್ತಾ ಅಂತ ಅವರು ನನಗೆ ಕಾಂಟ್ರಾಕ್ಟರ್ಗೆ ತಂದರು. ಕಾಂಟ್ರಾಕ್ಟರ್ ತಂದು ಈ ಥರ ಮಾಡು ಅಂತ ಅವರು ಒಂದು ಮಾರ್ಗದರ್ಶನ ಹಾಕಿಕೊಟ್ರು ನಮಗೆ. ಅಂದರೆ ಅವರು ಇವತ್ತಿನ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ಅವರೇ ಕಾರಣ. ಅವರು ಒಂದು ಪೂರ ಮಾರ್ಗದರ್ಶನ ಎಲ್ಲ ನನಗೆ. ಕಾಂಟ್ರಾಕ್ಟರ್ಲೇನು ಈ ಥರ ಇದೆ, ಈ ಥರ ಮಾಡು. ಫಸ್ಟ್ ಸಣ್ಣ ಪುಟ್ಟ 1 ಲಕ್ಷದಿಂದ ಸ್ಟಾರ್ಟ್ ಮಾಡಿದೆ. 50,000ರಿಂದ ಕೆಲಸ ಸ್ಟಾರ್ಟ್ ಮಾಡಿದೆ ನಾನು. ಆ 50,000 ನಿಮ್ಮ ಸ್ವಂತ ದುಡಿಮೆಯಿಂದನ ಅಥವಾ ಯಾರಾದರೂ ಸಹಾಯ ಕೊಟ್ಟರೆ? ಸಹಾಯ ಮಾಡಿದ್ದಾರೆ ಮೇಡಮ್ ಆ ಕ್ಷಣಕ್ಕೆ. ಯಾವ ವರ್ಷದಲ್ಲಿ? 2008-09ರಲ್ಲಿ ಮೇಡಮ್. 15 ವರ್ಷದ ಹಿಂದೆ ಅವ್ರು ಸಹಾಯ ಮಾಡಿದ್ರು. ಆಮೇಲೆ ಈ ಥರ ಮಾಡು ಅಂತೇಳಿ ಕಾಂಟ್ರಾಕ್ಟರ್ ಲೈನಲ್ಲಿ ಒಂದು ಲೈಸೆನ್ಸ್ ಮಾಡಿಸ್ಕೊಟ್ರು ಅವರೇ ನಮಗೆ. ಅವರೇ ದುಡ್ಡು ಹಾಕಿ ಮಾಡಿಸ್ಕೊಟ್ರು. ಅವಾಗ ಕಸ ಅಷ್ಟೇ 4,000, 3,000, 5,000 ಫೀಸ್ ಇರ್ಬೋದು ಅಷ್ಟೇ. ಆ ಫೀಸು ಅವರೇ ಕಟ್ಟಿದ್ರು. ನನ್ನ ಹತ್ರ ಕಟ್ಟೋಕ್ಕೂ ಇರ್ತಿದ್ದಿಲ್ಲ. ನಾನೇ ಕಟ್ತೀನಿ ಅಂತೇಳಿ ನನಗೆ ಕಾಂಟ್ರಾಕ್ಟರ್ ಲೈಸೆನ್ಸ್ ಮಾಡಿಕೊಟ್ಟು ಈ ಥರ ಮಾಡು ಅಂತ ಒಂದು ದಾರಿ ದೀಪ ನಮಗೆ ತೋರಿಸಿದ್ರು ಅವರು. ಹಂಗೆ ಮಾಡ್ಕೊತಾ ಒಂದು ಸ್ಟೆಪ್ ಬೈ ಏನಾರ ತಪ್ಪಾದರೆ ಅವ್ರ ಹತ್ರ ಕೇಳೋದು, ಏನಾರ ಯಾವ ಥರ ಮಾಡ್ಬೇಕು ಅಂತ ಎಲ್ಲ ಮಾರ್ಗದರ್ಶನ ಅವ್ರ ಹತ್ರ ತಿಳ್ಕೊಳ್ಳೋದು. ನಮಗೆಲ್ಲ ಒಂದು ಫ್ಯೂಚರ್. ನಾನು ಈ ಕಾಂಟ್ರಾಕ್ಟರ್ ಲೈನ್ ಬಂದು ಈ ಮಟ್ಟಕ್ಕೆ ಮತ್ತೊಬ್ಬರಿಗೆ ಸಹಾಯ ಮಾಡೋಷ್ಟು ಬೆಳೆದೇನಂದ್ರೆ ಅವರೇ ಕಾರಣ. ಈಗಲೂ ಸಂಪರ್ಕದಲ್ಲಿದ್ದಾರೆ? ಇದ್ದಾರೆ. ಆ ಖುಷಿ ಇದೆ, ಸಂಪರ್ಕ ಇದ್ದಾರೆ, ಖುಷಿ ಇದೆ. ಈಗಲೂ ಏನಾರ ಕೇಳಿದ್ರೆ ಆಯ್ತು ನೋಡೋಣ ಮಾಡ್ತೀನಿ, ಇಲ್ಲ ಅಂತ ಇಲ್ಲಿದ್ದೇನ ಅಂದಿಲ್ಲ. ಅಂದರೆ ಜಾಸ್ತಿ ಏನಾರು ಕೇಳಿದ್ರೆ ಬೈತಾರೆ, ನೀ ದಡ್ಡ ಇದ್ದೀವಿ, ನೀ ಯಾವಾಗ ಶಾಣೆ ಆಗ್ತಿ ಅಂತ ಬೈತಾರೆ. ಅದು ಬಿಟ್ಟರೆ ಏನಿಲ್ಲ. ಇವತ್ತಂತನ ನನಗೆ ಒಳ್ಳೆ ಇದಿದ್ದಾರೆ ಅವರು. ಹಂಗೆ ಅದಾದ್ಮೇಲೆ ಅಪ್ಪೋರು ಫಿಲ್ಮ್ ನೋಡ್ಕೋತಾ ಅಪ್ಪೋರು ಮೀಟ್ ಆಗ್ಬೇಕು ಅಂತ 4 ಸಲ ಬಂದೆ ಮೇಡಮ್ ಬೆಂಗಳೂರಿಗೆ. ಬೆಂಗಳೂರು. ನಮ್ಮ ಫ್ಯಾಮಿಲಿ ಫುಲ್ಲು ಮಕ್ಕಳು, ನನ್ನ ಮಕ್ಕಳಿದ್ದಾರೆ 4 ಜನ. 4 ಜನ ಮಕ್ಕಳಿದ್ದಾರೆ. 3 ಜನ ಹೆಣ್ಮಕ್ಳು, ಒಬ್ಬನೇ ಗಂಡ್ಮಗ. ಇವಾಗ 5 ವರ್ಷ. ಮಗನ ಹೆಸರೇನು? ಮಗನ ಹೆಸರು ಚೇತನ್ ಅಂತೇಳಿ. 5 ವರ್ಷ ಇವಾಗ ಮಗನಿಗೆ. ಮಗಳು ನಂದು ಫಸ್ಟ್ ಮಗಳು. ನಂದು ಬಾಲ್ಯ ವಿವಾಹ ಮೇಡಮ್. ಹೌದ್ರಿ? ಬಾಲ್ಯ ವಿವಾಹ. ನನಗೆ 19 ವಯಸ್ಸಿಗೆ ಮಗಳು ಹುಟ್ಟಿದ್ಲು. ಓಕೆ. ಅಂದರೆ ನಿಮ್ಮ ಊರಿನಲ್ಲಿ ವಿಚಾರಗಳೆಲ್ಲ ಅಷ್ಟು ಅವೇರ್ನೆಸ್ ಇಲ್ವಾ, ಜಾಗೃತಿ ಇಲ್ವಾ ಬಾಲ್ಯ ವಿವಾಹದ? ಇಲ್ಲ ಮೇಡಮ್, ನಮ್ದೊಂದು ಸ್ವಲ್ಪ ಎಜುಕೇಷನಲ್ಲಿ ಕೊರತೆ ಇದೆ ನಮ್ಮ ಕಡೆ. ಸ್ವಲ್ಪ ಯಾದಗಿರಿಯಲ್ಲಿ ಸ್ವಲ್ಪ ಎಜುಕೇಷನಲ್ಲಿ ಭಾಳ ಕೊರತೆ ಇದೆ. ಹಾಗಾಗಿ ಅವಾಗೆಲ್ಲ ಬಡತನ. ನಿಮಗೆ ಅಷ್ಟು ಸಣ್ಣ ವಯಸ್ಸು ಅಂದರೆ ನಿಮ್ಮ ಧರ್ಮಪತ್ನಿ ವಯಸ್ಸು? 3 ವರ್ಷ ಡಿಫ್ರೆನ್ಸ್ ಇದೆ ಮೇಡಮ್. 2 ವರ್ಷ ಇರ್ಬೋದು ಅಷ್ಟೇ ಅವ್ರಿಗೆ, ನಮಗೆ 17, 19 ಅಷ್ಟೇ. 2 ವರ್ಷ ಡಿಫ್ರೆನ್ಸ್ ಇದೆ.
ನಮ್ಮಲ್ಲಿ ಏನಂದರೆ ಕಂಡಬಡಿ ಎಜುಕೇಷನ್ ಅಂದರೆ ಬಡತನ ಇದೆ ಮೇಡಮ್. ಹ್ಮ್ ಹ್ಮ್ ನಮ್ಮ ಡಿಸ್ಟಿಕ್ ಭಾಳ ಸ್ವಲ್ಪ ಬಡತನ, ಹಿಂಗಾಗಿ ಓದಿಸ್ಲಿಕ್ಕೆ ತೊಂದರೆ ಆಗತ್ತೆ. ಕೆಲಸ ಮಾಡೋಕೆ ಹಚ್ಬಿಡ್ತಾರೆ, ದನ ಕುರಿ ಈ ಥರ. ಅಂದರೆ ಬಡತನ ಓದ್ಸೋಕ್ಕಾಗಲ್ಲ ಮೇಡಮ್, ಆ ಥರ ಇದೆ. ಬಡತನ ಅಂದರೆ ಯಾವ ಮಟ್ಟಕ್ಕಿದೆ ಅಂತ ಅಂದರೆ, ಈಗ ನಾವು ಎಜುಕೇಷನ್ ಅಂದಾಗಲೂ ಹಲವಾರು ಸತಿ ನಾವೇ ಹೇಳಿದೆವು ನಮ್ಮ ಬಾಯಿಂದ, ಯಾದಗಿರಿ ಕಡೆಯ ಸ್ಥಾನ, ಮತ್ತು ಟ್ಯಾಕ್ಸು ಅದು ಇದು ಅಂತೆಲ್ಲ ಚರ್ಚೆ ಆಗಬೇಕಾದ್ರೂ ಕೂಡ ಯಾದಗಿರಿ ಅಂದಾಗ ಸ್ವಲ್ಪ ಕಷ್ಟದ ಜಿಲ್ಲೆ ಅನ್ನುವಂಥ ಮಾತೇ ಇದೆ. ಅಲ್ಲಿ ಜೀವನ ಶೈಲಿ ಹೆಂಗಿದೆ ಅಂತ ಹೇಳಿ, ಅಂದರೆ 3 ಹೊತ್ತು ಊಟ ಸಿಗುತ್ತಾ, ಕೈ ತುಂಬ ಕೆಲಸ ಇದೆಯಾ? ಸಿಗುತ್ತೆ ಮೇಡಮ್. ಈಗ ರೇಷನ್ ಅದು ಕೊಡ್ತಾರೆ ಸರ್ಕಾರದವರು, ಮತ್ತೆ ಕೂಲಿ ಕೆಲಸ ಮಾಡ್ತಾರೆ, 100-200 ರೂಪಾಯಿ ಬರ್ತೈತಿ. ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಜೊತೆಗೆ, ಅವ್ರಿಗೊಂದು 100 ಸಿಗ್ತೈತೆ ಅಂತ. ಛೇ ಅಂದ್ರೆ ಎಜುಕೇಶನ್ ಮಕ್ಕಳಿಗೆ ಕೊಡಿಸ್ಬೇಕು ಅನ್ನುವಂಥ ಇದೆ ಮೇಡಮ್, ಇದೆ. ಬಟ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ, ಹಿಂಗಾಗಿ ಸ್ವಲ್ಪ ಎಜುಕೇಶನ್ ಇದ್ರೆ ನಮ್ದು ಬೇರೆ ಬೇರೆ ಕೆಲಸ ಮಾಡ್ಬೇಕು ಅಂತ ಮೈಂಡಲ್ಲಿ ಓಡ್ತೈತಿ. ಶಿಕ್ಷಣನೇ ಇಲ್ಲ ಅಂದ್ರೆ ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಾವು ಆಗಿನ ಕಾಲದಲ್ಲಿ SLC ಕಲ್ತದೆ ದೊಡ್ಡದೇ ನಮ್ದು. ಅವಾಗ ನಮ್ಗೂ ಏನಿಲ್ಲ. ನಾನು 3 ಜನದಲ್ಲಿ ನಾನು ಒಬ್ಬನೇ SLC ಕಲ್ತದ್ದು, ಉಳಿದವರು ಯಾರೂ ಕಲ್ತಿಲ್ಲ. ಅದೇ ಸಾಧನೆ ಆಗೋಯ್ತು. ಅದೇ ಸಾಧನೆ, ಅದೇ ಜೀವನ ಅಂತ ಏನೋ, ಅದು ನಮ್ಮ ಅದೃಷ್ಟ ಮೇಡಮ್. ಒಬ್ಬರೊಬ್ಬರು ನನಗೆ ಫಸ್ಟಲ್ಲಿ ಒಬ್ಬರು ಇದು ಮಾಡಿದ್ರು, ನೆಕ್ಸ್ಟ್ ಅವ್ರು ನಮ್ಮ ಫ್ರೆಂಡ್ ನಮಗೆ ಭಾಳ ಇದು ಮಾಡಿದರು ಅಂತ. ಎಲ್ಲರಿಗೂ ಈ ಥರ ಅದೃಷ್ಟ ಸಿಗಲ್ಲ. ಹೌದು. ಈಗ ನಿಮ್ಮ ಊರಲ್ಲೆಲ್ಲ ಅನ್ಸುತ್ತಾ, ಮಕ್ಕಳು ಓದ್ಬೇಕಪ್ಪ, ಓದ್ಬೇಕಂತ ನಾನು ಸ್ಕೂಲಿಗೆ ಎಲ್ಲ ಮಾಡ್ತೀನಿ ಮೇಡಮ್. ಮಾಸ್ಟರ್ಗಳಿಗೆ ಕಾಂಟ್ಯಾಕ್ಟ್ ಆಗಿದ್ದೀನಿ, ಹೆಡ್ ಮಾಸ್ಟರ್ ಅವರಿಗೆ. ನೋಡಿ ನನ್ನಿಂದ ಏನು ಸಹಾಯ ಬೇಕಾದ್ರೆ ಅವರು ಅಂತಾರೆ, ಆಯ್ತು ಸರ್ ನಾನೇ ಕೇಳ್ತೀವಿ. ಇಷ್ಟು ದಿನ ಸ್ಕೂಲ್ ಅದು, ಈಗ ಒಬ್ಬರು ಒಳ್ಳೆ ಹೆಡ್ ಮಾಸ್ಟರ್ ಬಂದಿದ್ದಾರೆ, ಏನಾರು ಬೇಕಾದ್ರೆ ಹೇಳು, ಹಿಂಗಂತ ಕೇಳ್ತೀನಿ. ಏನೋ ಪ್ರೋಗ್ರಾಮ್ ಮಾಡಿದ್ರೆ ಹೇಳು, ಶಾಲೆಗೆ ಏನಾದ್ರು ಕೊರತೆ ಬಿದ್ದರೆ ಹೇಳ್ತಾರೆ ಮೇಡಮ್. ಅವರು ಒಳ್ಳೆ ಇದು ಮಾಡ್ತಾಯಿದ್ದಾರೆ, ಸ್ಕೂಲೆಲ್ಲ ಅವರು ಚೆನ್ನಾಗಿ ಮಾಡತ್ತೆ ಈಗ ಸ್ವಲ್ಪ ಒಂದು ಮಟ್ಟಕ್ಕೆ. ನಮ್ಮೂರಲ್ಲಿ ಈಗ SLC ಕಲ್ತಾರ ಅಂದರೆ ಸ್ವಲ್ಪ ಜನ ಅಲ್ಪ ಎಣಿಸ್ಬೋದು ಬೆರಳಂಕಿಯಲ್ಲಿ. 2000 ಜನಸಂಖ್ಯೆ ಇದೆ ನಮ್ಮೂರು. ಓಕೆ. ನಿಮ್ಮೂರಿನಲ್ಲಿ ಜನಪ್ರತಿನಿಧಿಗಳು, ಶಾಸಕರು ಅಂತೆಲ್ಲ ಇರ್ತಾರಲ್ಲ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಬೇಕು ಪಾಪ ಅವರೆಲ್ಲ ಮಾಡ್ತಾರೆ. ಇಲ್ಲಿ ನಮ್ಮ ಬಲ್ಲಿ ಬಡತನ ಇದೆ, ಅವರೆಲ್ಲ ಹೋಗ್ರಿ ಅಂತಾರೆ. ಸ್ಕೂಲ್ ಹಾಕಿದ್ದಾರೆ, ಸ್ಕೂಲ್ ಇದೆ, ಎಲ್ಲನೂ ಮಾಡಿದ್ದಾರೆ. ಸ್ಕೂಲಿಗೆ ನೀರು, ಕುಡಿಯೋ ನೀರೇ ವ್ಯವಸ್ಥೆ ಮಾಡಿದ್ದಾರೆ, ಬಿಸಿ ಊಟ ಇದೆ. ಏನು ಎಲ್ಲರೂ ಊರಿನ ಜನನು ಇದು ಮಾಡ್ತಾರೆ, ಬಿಸಿ ಊಟ ಏನು ಪಾತ್ರೆ ಗೀತ್ರೆ ಏನು ಬೇಕಂದ್ರೆ ಊರನವರು ಕೊಡಿಸ್ತಾರೆ. ಆದರೆ ಇಲ್ಲಿ ಬಡತನ ಪರಿಸ್ಥಿತಿಯಿಂದ ಮಕ್ಕಳು ಸ್ಕೂಲಿಗೆ ಕಳಿಸಲ್ಲ. ಏನು ವೃತ್ತಿ ಆ ಭಾಗದಲ್ಲಿ ಅತಿ ಹೆಚ್ಚು? ಕೂಲಿ ಕೆಲಸ ಮೇಡಮ್ ಜಾಸ್ತಿ. ಆಸ್ತಿ ಕಮ್ಮಿ, ಕೂಲಿ ಕೆಲಸ ಜಾಸ್ತಿ. ನೀರಾವರಿ ಇವಾಗ ಇತ್ತೀಚೆಗೆ ಸ್ವಲ್ಪ ನೀರಾವರಿ ಆಗಿದೆ, ಸ್ವಲ್ಪ ಈಗ ಅಲ್ಪ ಸ್ವಲ್ಪ ಬೆಳೀತಿದ್ದಾರೆ. ಮೊದಲೆಲ್ಲ ಬೆಳೆ ಮಳೆಯಿಂದನೇ ಬೆಳಿಬೇಕು. ಏನು ಬೆಳೆ ಬೆಳೀತಾರೆ ಆ ಭಾಗದಲ್ಲಿ? ನಮ್ಮ ಭಾಗದಲ್ಲಿ ಸಜ್ಜೆ, ಶೇಂಗಾ, ಹತ್ತಿ, ಈ ಥರ. ಕೆಲವೊಂದು ಕಡೆ ಭತ್ತ ಇದೆ, ಈ ಥರ. ಕೃಷಿ ಭೂಮಿನ ಅಥವಾ ಭೂಮಿ ತಾಯಿನ ನಂಬಿದ್ರೆ ಫಲ ಕೊಡ್ತಾಳೆ ಅಂತ ಒಂದು ನಂಬಿಕೆ ಇದೆ. ಬಟ್ ಆಗಾಗ ವಾತಾವರಣದ ವೈಪರೀತ್ಯವೋ, ಸರಿಯಾಗಿ ಮಳೆ ಬರಲ್ಲ, ಅತಿ ಹೆಚ್ಚು ಬಿಸಿಲು ಬರುತ್ತಲ್ಲ, ಅವಾಗೆಲ್ಲ ಆ ಭಾಗದ ಜನ ಏನಂತ ಅನ್ಕೋತಾರೆ? ಅಯ್ಯೋ ಏನಾಯ್ತಪ್ಪ ಅನ್ಕೊಂಡಿರ್ತಾರೆ ಮೇಡಮ್. ಮಳೆ ಬರುತ್ತಾ, ಮಳೆ ಬಂದರೆ ಚೆನ್ನಾಗಾಗತ್ತೆ, ಈ ವರ್ಷ ಇವಾಗ ಮಳೆಗೆ ಚೆನ್ನಾಗಾಗಿದೆ, ಈ ವರ್ಷ ಚೆನ್ನಾಗಿದೆ ಅಂತೀವಿ. ಐನ್ ಟೈಮಲ್ಲೇ ಮಳೆ ಕೈ ಕೊಟ್ಬಿಡ್ತೈತೆ. ಈಗ ನೀವು ಕೂಡ ಕೃಷಿ ಮಾಡ್ಬೇಕಂತ ಮಾಡ್ರಿ, ಕೈ ಸುಟ್ಟು ಹೋಯ್ತು, ವೃತ್ತಿ ಮಾಡ್ತಾ ಇದ್ದೇನೆ ಮೇಡಮ್. ಈಗಲೂ ಮಾಡ್ತೀರಿ? ಈಗೂ ನಾ ಕೃಷಿಯಲ್ಲಿ ಬಿಟ್ಟಿಲ್ಲ, ನಂಬ್ತಿದ್ದೇನೆ ನಾನು. ಈ ವರ್ಷ ಏನಿಲ್ಲ ಅಂದ್ರೆ ನಾನು ಸ್ವಲ್ಪ ಮಾಡಿದ್ದೇನೆ. ನಮ್ದು ನಾವು ಉಳಿದದ್ದೆಲ್ಲ ಬೇರೆದವ್ರಿಗೆ ಮಾಡ್ಕೊಳಕ್ ಕೊಟ್ರೆ ನಮ್ಮ ಕೈಲಿ ಆಗಲ್ಲ. ಈಗ ಅಲ್ಲಿ ನಮ್ಮ ಹೊಲದಲ್ಲಿ ಕೆಲಸ ಮಾಡೋರು ಯಾರು, ಈಗ ಲೇಬರ್ದು ತೊಂದರೆ ಇದೆ. ಈ ನಮ್ಮ ಮನೇಲಿ ಯಾರು ಇಲ್ಲ ಮಾಡೋರು, ನಾನು ಹೊರಗಡೆ ಇರ್ತೀನಿ. ನಮ್ಮ ಮನೆಯವರು ಅವ್ರವ್ರದ್ದು ಕೆಲಸದ ಮೇಲೆ ಬಿಜಿ ಆಗಿಬಿಟ್ಟಿದ್ದಾರೆ. ಈಗ ನಾನು ಉಳಿದದ್ದೆಲ್ಲ ಕೊಟ್ಟು ನಾವು 4 ಎಕರೆ ಮಾಡ್ತಿದ್ದೀನಿ ಸ್ವಂತ. ಸುಮ್ಮನೆ ಇರಲಿ ನೋಡೋಣ ಅದು. ಮತ್ತು ಹೊಲಕ್ಕೆ ಹೋಗ್ಬೇಕು ಅಂದ ಕಡೆ, ಹೊಲದ ಕಡೆ ಹೋಗ್ಬೇಕು ಅನ್ನೋದು ಒಂದು ಆಶ್ಚರ್ಯ ಬರ್ತೈತೆ ಊರಿಗೆ ಹೋದಲ್ಲಿ. ಅದಕ್ಕೆ 4 ಎಕರೆ ಮಾಡ್ತೇವೆ ನಾವು. ಮಾಡ್ತಿದ್ರೆ ಒಂದು 4 ಎಕರೆ ಇದ್ದರೆ 4 ಲಕ್ಷ ರೂಪಾಯಿ ನಾನು ಬಂದಿದ್ದೆ ಹೋದ ವರ್ಷ. 4 ಲಕ್ಷ ರೂಪಾಯಿ. ಅಣ್ಣಂದ್ರೆಲ್ಲ ಏನು ಮಾಡ್ತಾರೆ? ಅವರು ಇನ್ನೊಬ್ಬರು ಇದೇ ಕೃಷಿನೇ ಮಾಡ್ತಾರೆ ಮೇಡಮ್. ಒಬ್ಬರು ಏನಿಲ್ಲ, ಸುಮ್ಮನೆ ಅವ್ರು ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊತ ಅಷ್ಟೇ. ತಂದೆ ತಾಯಿ ಇವ್ರ ಬಗ್ಗೆ ಏನು? ತಾಯಿ ಇದ್ದಾರೆ ಮೇಡಮ್. ತಾಯಿ ಇದ್ದಾರೆ. ನಮಗೆ ಕಷ್ಟ ಕಾಲದಲ್ಲಿ ಬೆಳೆಸಿದ್ದಾರೆ ಮೇಡಮ್. ನಾವು ಒಂದು ಹೊತ್ತಕ್ಕೂ ಊಟ ಇಲ್ಲಾರ್ದಾಗ ಅವರು ನಮಗೆ ಕಷ್ಟಪಟ್ಟು ಬೆಳೆಸಿದ್ದಾರೆ. ತಂದೆ ಇಲ್ಲ, ನಾವು ಚಿಕ್ಕವರಿಗೆ ಸಂಧಿಸಿದ್ವಿ. ತಂದೆ ಯಾವಾಗ ಹೋಗಿದ್ದು? 97ರಲ್ಲಿ ಹಿಂಗೆ ಹೋಗಿದ್ದಾರೆ ಮೇಡಮ್. ಅವಾಗಿಂದ ಮಕ್ಕಳನ್ನ ತಾಯಿನೇ ನೋಡಿದ್ದಾರೆ. ಅವ್ರು ಏನು ವೃತ್ತಿ ಮಾಡಿ ನಿಮ್ಮನ್ನ ಪಾಲನೆ ಮಾಡಿದ್ದು? ಅವರು ಇದೆ ಕೂಲಿ ಮಾಡಿ ಕೂಲಿ ಮಾಡಿದ್ರೆ ಸ್ವಲ್ಪ ಜಮೀನು ಇತ್ತು, ಅದ್ರ ಮೇಲೆ ಅವ್ರು ಬೇರೆದವರಿಗೆ ಕೊಟ್ಟು ಅದೊಂದು ಸ್ವಲ್ಪ ಬಂದದ್ದು. ಕೂಲಿನೇ ಮೇಡಮ್. ನಮಗೆ ಮೆಜರ್ ಕೈ ಹಿಡಿದಂದ್ರೆ ಕೂಲಿ. ಇವತ್ತು ತನ್ನ ಮಗ 4 ಜನಕ್ಕೆ ಸಹಾಯ ಮಾಡೋ ಖುಷಿ ಇದೆ, ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ. ಖುಷಿ ಇದೆ ಮೇಡಮ್, ಖುಷಿ ಇದೆ. ನೋಡಪ್ಪ ಜನರು ಸರಿ ಇಲ್ಲ,
ನೀನು ಹುಷಾರಾಗಿರು, ನಿನ್ನ ಮೇಲೆ ಎಲ್ಲರೂ ಕಣ್ಣಿದೆ ಅಂತ ಅದೊಂದು ಹೇಳ್ತಾರೆ. ಓದಾಗೊಂಬದು ಒಂದೇ ಡೈಲಾಗ್ ಕೇಳಿ ಕೇಳಿ ನನ್ನ ಹಂಗೆ ಅಂತಾರ ಅಂತ ಅನ್ಕೊಂಡು ಬಿಟ್ಬಿಟ್ಟು ನಾನು ಓದಾಗೊಂದು ಅದೊಂದೇ ಡೈಲಾಗ್, ಜನ ಸರಿ ಇಲ್ಲ, ನೀನು ಹಿಂಗೆ ಮಾಡ್ತೀವಿ, ಹುಚ್ಚುಚ್ಚು ಮಾಡ್ತಿ ಅಂತ ಹೇಳ್ತಾರೆ ಮೇಡಮ್. ಅದೊಂದು ಹೇಳ್ತಾರೆ ಅವ್ರು. ಈಗ ಮನೆಯವ್ರ ಸಪೋರ್ಟ್, ಈಗ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನೀವು ಸಾಮಾಜಿಕವಾಗಿ ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಅವ್ರು ಏನು ಕೇಳಲ್ಲ, ನಾನು ಮಾಡಿದ್ದು ಕರೆಕ್ಟೇ ಅಂದ್ಬಿಡ್ತಾರೆ ಮೇಡಮ್. ಹೌದಾ? ಸಪೋರ್ಟ್ ಇದೆ, ಸಪೋರ್ಟ್ ಇದೆ. ನಾ ಮಾಡಿದ್ದು ಇದು ಯಾಕೆ ಮಾಡಿದೆ ಅಂತ ಕೇಳಲ್ಲ. ಅವ್ರಂತಾರೆ ಕೆಟ್ಟವರು ಇರ್ತಾರೆ ಜಾಸ್ತಿ ಜನ, ಈಗ ನಿನ್ನ ಹತ್ರ ಸಹಾಯ ತೊಗೊಳ್ತಾರೆ, ನಿನಗೆ ಉಲ್ಟಾ ಮಾತಾಡ್ತಾರೆ. ನಾವು ಕೇಳಿದೀವಿ ಅವ್ರಿಗೆ ಯಾಕೆ ನೀನು ಮಾಡ್ತೀನಿ ಅಂತ ಕೇಳ್ತಾರೆ. ಅಲ್ಲೇ ತಲೆ ಕೆಡ್ಸೋಳಲ್ಲ ಮೇಡಮ್, ಯಾಕೆ ಹೆಣ್ಮಕ್ಳು ಜಾಸ್ತಿ ಸಣ್ಣದ ವಿಚಾರ ಮಾಡ್ತಾರೆ, ದೊಡ್ಡದು ವಿಚಾರ ಮಾಡಲ್ಲ. ನೀವು ಆಯ್ತಾಯ್ತು ಸರಿ ಅನ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಓಕೆ ಓಕೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್ ಅನ್ನೋ ವಿಚಾರ ಬಂದಾಗಲೇ ಹಲವಾರು ಹೊಸ ಹೊಸ ವಿಷಯಗಳು ನಮಗೆ ಸಿಗ್ತಾನೆ ಇರುತ್ತೆ. ಯಾವಾಗಿಂದ ಅವರ ಅಭಿಮಾನಿ ನೀವು? ಅವ್ರ ಚಿಕ್ಕ ವಯಸ್ಸಿನ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ರ? ಅವ್ರ ಹೀರೋ ಆದ್ಮೇಲೆ ನೋಡ್ತಾ ಇದ್ರ? ಇಲ್ಲ ಮೇಡಮ್, ಚಿಕ್ಕ ವಯಸ್ಸಲ್ಲಿ ಅದು ಬಾನದಾರಿ ಇಲ್ಲಿ ಅಂತ ಅದೊಂದು ಹಾಡ ಭಾಳ ಇಷ್ಟ ಮೇಡಮ್. ಆಮೇಲೆ ನಾವು ಅಷ್ಟು ಬಡತನದಲ್ಲಿ ನೋಡೋಕ್ಕಾಗ್ತಲ್ಲ, ನಾವು ನಮ್ಮ ಹತ್ರ ಮನೆಯಲ್ಲಿ ಟಿವಿನೇ ಇದ್ದಿದ್ದಿಲ್ಲ. ಅವಾಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಇತ್ತು ನಾವು ಚಿಕ್ಕವರಿದ್ದಾಗ. ಬೇರೆಯವ್ರ ಮನೆಗೆ ಹೋಗಿ ಟಿವಿ ನೋಡ್ತಿದ್ವಿ ಮೇಡಮ್ ನಾವು. ಅದೇ ಯಾವಾಗ ಅವರು ಜಾಸ್ತಿ ಜನ ಹಳ್ಳಿ ಒಳಗೆ 1 ಟಿವಿ 2 ಟಿವಿ ಹೊರಬೇಕಾದ್ರೆ ಭಾಳ ಕಷ್ಟ. ಅವಾಗ ಆ ಅಮೌಂಟಲ್ಲಿ ನಾವು ಅವರು ಒಂದೊಂದ್ಸಲ ಬಾಗ್ಲಾಕಿ ಬಿಡೋರು ಮನೆಗೆ. ಟಿವಿ ನೋಡೋ ಜನ ಜಾಸ್ತಿ ಆಗ್ಬಿಡ್ತಾರೆ, ಹೊಲಸಾಗುತ್ತ ಮನೆ ಹತ್ರ, ಜಾಗ ಇಲ್ಲ ಎಲ್ಲರೂ ಅಂತ. ಅವಾಗೆಲ್ಲ ಏನು ಅನ್ನಿಸ್ತಾ ಇತ್ತು ನಮಗೆಲ್ಲ ಬಡತನ ಪರಿಸ್ಥಿತಿ. ನಾವು ಟಿವಿ ಯಾವಾಗ ತಗೋತೀವಿ, ಟಿವಿ ಯಾವಾಗ ನೋಡ್ತೀವಿ, ನಮ್ಮ ಮನೇಲಿ ಟಿವಿ ಎಲ್ಲಿ ಯಾವಾಗ ಇರ್ತೈತೆ ಅಂತ ಅನ್ಕೋತಿದ್ವಿ. ಜೀವನ ಭಗವಂತ ಯಾವ ಮೂಮೆಂಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಒಳ್ಳೆಯ ಒಂದು ಇದು ಮಾಡಿದ್ದಾನೆ, ದೇವರ ಆಶೀರ್ವಾದ. ಈಗ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ, ನೀವು ಬೆಟ್ಟದ ಹೂವಿಂದ ಹಿಡಿದು ಯಾವುದೇ ಸಿನಿಮಾ ನೋಡಿದ್ರು ಕೂಡ ಒಂದಲ್ಲ ಒಂದು ಸಂದೇಶ ಇರುತ್ತೆ ಮೇಡಮ್. ಇವತ್ತು ಅವರ ಅಭಿಮಾನಿಗಳು ಕೂಡ ಅದೇ ಹಾದಿಯಲ್ಲಿ ಬಹುತೇಕ ಇದ್ದಾರೆ ಅಂತ ಅನ್ಸತ್ತಾ? ಹೌದು ಮೇಡಮ್, ಜಾಸ್ತಿ ಇದ್ದಾರೆ ಇದ್ದಾರೆ, ಅವ್ರು ಬಹುತೇಕ ಇದ್ದಾರೆ, ಜಾಸ್ತಿ ಇದ್ದಾರೆ. ಆದರೆ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಆದವರು ಯಾವತ್ತೂ ಬೇರೆ ಕೆಟ್ಟದ್ದು ವಿಚಾರ ಮಾಡಲ್ಲ. ನಾನು ನೋಡಿದ ಪ್ರಕಾರ ನನ್ನ ಜೀವನ ಹಿಡ್ಕೊಂಡು ಹೇಳ್ತಾ ಇದ್ದೆ. ಆ ಥರ ಆದಷ್ಟು ಒಳ್ಳೇದೇ ಮಾಡ್ತಾರೆ, ಆಗಲಿಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ, ಬೇರೆದವ್ರಿಗೆ ಕೆಟ್ಟದ್ದು ಮಾಡಲ್ಲ. ಅದು ನನ್ನ ವೈಯಕ್ತಿಕವಾಗಿ ಹೇಳ್ತೇನೆ. ಅವರು ಕೂಡ ಅವ್ರು ಗಳಿಸಿದ ಆಸ್ತಿಯಲ್ಲಿ ಒಂದು ಪಾಲು ಅಂತ ಹೇಳಿ, ಹೌದು ಮೇಡಮ್, ಜನ ಸೇವೆಗೆ ಅಂತಾನೆ ಇಡ್ತಾ ಇದ್ರು ಮೇಡಮ್. ನಾವು ಅದೇ ಥರನೇ ಮಾಡ್ತಾ ಇದೀವಿ ಮೇಡಮ್. ನಾವು ಒಂದು ಪಾಲೋಗಿಲ್ಲ ಅಂತಲ್ಲ, ಆದಷ್ಟು ನಮ್ಮ ಕೈಲಿ ಯಾವಾಗ ಮಠಗಳಿಗೆ, ದೇವಸ್ಥಾನಗಳಿಗೆ, ಯಾರೋ ಎಜುಕೇಶನ್ ಅಂತ ಬಂದವರಿಗೆ ಮಾಡಿದ್ದೀನಿ ಮೇಡಮ್. ಅಲ್ಪ ಸ್ವಲ್ಪ ಆ ಪುಣ್ಯ ಕಾಯುತ್ತೆ ಅನ್ನೋ ವಿಶ್ವಾಸ ಇದೆ ಮೇಡಮ್. ಇವತ್ತಿನ ತನಕ ನನಗೆ ಜೀವನಕ್ಕೆ ಇಷ್ಟು ಕಷ್ಟಗಳು ಬಂದಿದೆ, ಇವತ್ತಿನ ತನಕ ಕಾಪಾಡಿದೆ. ನನಗೆ ಬಂದಂಥ ಕಷ್ಟ ಬೇರೆ ಯಾರಿಗೆ ಬರ್ಬಾರ್ದು, ಬಂದಿದೆ. ಅದೇ ಕಾಪಾಡಿದೆ ಅಂತ ನಾನು ಅನ್ಕೋತೀನಿ ಮೇಡಮ್. ನಾನು ಒಳ್ಳೆತನ ಮತ್ತು ನಾನು ಮಾಡಿದ್ದ ಇದನ್ನೇ ನನಗೆ ಕಾಪಾಡಿದೆ. ಇವಾಗ ನೋಡಿ, ಪುನೀತ್ ರಾಜ್ಕುಮಾರ್ ಅಂದಾಗ ಒಂದು ಸಹಾಯ, ಮತ್ತೊಂದು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಒಂದು ಆಘಾತದ ಸುದ್ದಿ ಬಂತು. ಅವಾಗ ನೀವು ಎಲ್ಲಿದ್ರಿ ಮೇಡಮ್? ನಾನು ಹೆಂಗಿತ್ತು ಅಂತ? ನಾವು ಯಾವುದೋ ಒಂದು ಕೆಲಸಕ್ಕೆ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಲ್ಲಿದ್ದೆ. ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ನಮ್ಮದು ಅಣ್ಣನ ಮಗ ಒಬ್ಬ ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡ್ತಾರೆ. ಪೊಲೀಸ್ ಇದ್ದಾರೆ. ನಾನು ಅವ್ರದ್ದು ಪೊಲೀಸ್ ಕ್ವಾರ್ಟರ್ಸ್ ಇದೆ ಇಲ್ಲಿ ಸಿರ್ಸಿ ಸರ್ಕಲ್ ಹತ್ರ. ನಾಳೆ ಅಲ್ಲಿಗೆ ಹೋಗ್ತಾ ಇದ್ದೆ. ಅಂದರೆ ಇಲ್ಲಿಂದ ಗಾಂಧಿನಗರದಿಂದ ಹೋಗ್ತಾ ಇದ್ದೆ. ಜಸ್ಟ್ ನಾನು ಸಿರ್ಸಿ ಸರ್ಕಲ್ ನಿಯರೆಸ್ಟ್ ಇದ್ದೆ. ನನಗೆ ಒಂದು ವಾಟ್ಸಪ್ ಬಂತು ಮೆಸೇಜ್, ಹಿಂಗೆ ಹೃದಯಾಘಾತದಿಂದ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅಂತ. ಅಂದರೆ ನಾನು ಅಷ್ಟೇ ಜಸ್ಟ್ ಒಂದು 2-3 ನಿಮಿಷದಲ್ಲಿ ಅವ್ರ ಮನೆಗೆ ಹೋದೆ. ಮನೆಗೆ ಹೋಗಿ ಹಿಂಗೆ ಬರ್ತಾಯಿದ್ದವು, ಹೆಂಗೆ ಮಾಡೋದು ಅಂತಂದೆ. ನಾನು ಯಾಕೋ ಒಂಥರ ಅನಿಸ್ತಾ ಇದೆ ಮನಸ್ಸು ಅಂತಂದೆ. ಹೋಗಿ ಕಾಕ ನನಗೆ ಜಸ್ಟ್ ಈಗ ಬಂತು ಗ್ರೂಪಲ್ಲಿ ಮೆಸೇಜ್, ನಮ್ಮ ಪೊಲೀಸ್ ಗ್ರೂಪಲ್ಲಿ ಅಂತಂದು. ಸರಿ ಅಂದ, ಯಾರ್ಯಾರು ಕೇಳೋ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಕನ್ಫರ್ಮ್ ಮಾಡ್ಕೊಳ್ಳೋಕೆ. ಇಲ್ಲ ಕಾಕ ಏನು ಹೇಳ್ತಾರೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಂತ. ನನಗೆ ಇಲ್ಲಿ CM ಆಫೀಸ್ ಹತ್ರ ಒಬ್ಬರು ಯಾರೋ ಪರಿಚಯ ಇದ್ರು. ನಾನು ನೆನಪಾಯ್ತು, ಸಡನ್ಲಿ ಅವನಿಗೆ ಫೋನ್ ಮಾಡಿದೆ. ಏನು ಹಿಂಗೆ ಅಂತಲ್ಲ? ಹೌದಣ್ಣ ಡೆತ್ ಅಂತ ಹೇಳಿದ. ಜಸ್ಟ್ ನಾನು ಹಂಗೆ ಒಂಥರ ಪೂರ ಕೈಕಾಲು ನಡಕ್ಕೆ ಶೇಕ್ ಆಗಿಬಿಟ್ಟು ಅಳಕತ್ಬಿಟ್ಟೆ. ನಾನು ಕಾಕ ಅಳಬೇಡ ಕಾಕ ಅಂತ ಅವ್ನು ನಮ್ಮ ಹುಡುಗ ಇದು ಮಾಡಿದ. ಇನ್ನೂ ಗೊತ್ತಿಲ್ಲ, ಇಲ್ಲಿ ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಇನ್ನೂ ಏನಿಲ್ಲ, ನೀನೇ ಇಲ್ಲ ಅವ್ನು ಪಕ್ಕ ಇನ್ಫಾರ್ಮೇಷನ್ ಹೇಳ್ತಾನೆ ನನಗೆ. ಆ ಥರ ಸುಳ್ಳು ಹೇಳಲ್ಲ, ಯಾರೊಬ್ಬರ ಬಗ್ಗೆ ಸತ್ತಾರ ಅಂತ ಹೆಂಗೆ ಹೇಳ್ತಾರ ಅಂತ ಭಾಳ ಇದು ಮಾಡ್ಕೊಂಡೆ. ಆಮೇಲೆ ಬರ್ತಾ ಗೊತ್ತಾಯ್ತು. ಎಲ್ಲ ನೋಡ್ಕೊಂಡು ತಡ್ಕೊಳಕ್ಕೆ ಆಗ್ತಿದ್ದಿಲ್ಲ ಮೇಡಮ್. ಒನ್ ಡೇ ಹೆಂಗೆ ಕಾಲ ಕಳೆದ್ರೆ ಗೊತ್ತಿಲ್ಲ ಅವತ್ತು. ಮತ್ತು ಆಮೇಲೆ ನನ್ನ ಮಗಳಿಗೆ ಫೋನ್ ಮಾಡಿದಳು. ಅವ್ರು ಅಳಕತ್ತು, ನನಗೆ ಈ ಬೆಂಗಳೂರು ಬರ್ಬೇಕಂತ ಅಳಕತ್ಬಿಟ್ಲು. ಎಲ್ಲರೂ ಮನೆಯವ್ರು ಎಲ್ಲರೂ ಅಳಕತ್ಬಿಟ್ರು, ನೀನು ಎಂಬಿಟ್ಟು ಹೆಂಗೆ ಬೆಂಗಳೂರು ಹೋಗಿದೆ ಅಂತೇಳಿ. ಭಾಳ ಕಷ್ಟ ಆಯ್ತು ಆ ಮೂಮೆಂಟ್. ಆ ಸುದ್ದಿ ಸುಳ್ಳಾಗ್ಲಿ ಅಂತ ಎಷ್ಟೋ ನಾವು ಮಾಡಿದ್ವಿ ಮೇಡಮ್, ಭಾಳ ಮಾಡಿದ್ವಿ. ಅದು ಆಯಿತು. ಅವತ್ತೊಂದೇ ಮನೆಯವ್ರು ಫೋನ್ ರಿಸೀವ್ ಮಾಡೋಂಗಿಲ್ಲ, ಇಲ್ಲಿ ಕಷ್ಟನ ನೋಡೋಂಗಿಲ್ಲ ನಮ್ಮದು.
ಅವ್ರ ಮನೆಯವ್ರು ಫೋನ್ ಮಾಡೋದು ಅಳೋದು ಅವ್ರದ್ದು. ನನಗೆ ಹೇಳ್ತಿರ್ಕಾಗಲ್ಲ, ಅವ್ರಿಗೆ ಹೆಂಗೆ ನಾನು ಸಮಾಧಾನ ಮನೆಯವರೆಲ್ಲ ಅಭಿಮಾನಿಗಳೇನೆ? ಮನೆಯವರಲ್ಲ, ಮಕ್ಕಳು. ನನ್ನ ಈಗ ಒಂದು 6 ವರ್ಷ ಮಗಳಿದ್ದಾಳೆ, ಆಕೆ ಪುನೀತ್ ರಾಜ್ಕುಮಾರ್ ಅಂದರೆ ಇದು ಮಾಡ್ತಾಳೆ ಅಷ್ಟು ಎಲ್ಲರೂ ಮೇಡಮ್. ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಅವ್ರನ್ನ ಭೇಟಿ ಮಾಡೋಕೆ ಅವಕಾಶ ಸಿಗ್ಲಿಲ್ಲ ಮೇಡಮ್. ಬೇಜಾರು ಈಗಲೂ ಇದೆ? ಭಾಳ ಬೇಜಾರಿದೆ. ನಮ್ಮ ಫ್ಯಾಮಿಲಿ 2 ಸಲ ಕರ್ಕೊಂಡ್ಬಂದೆ. ಇಲ್ಲೆಲ್ಲ ಆಫೀಸ್, ಗಾಂಧಿನಗರಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗಿ ಇದು ಮಾಡಿರಿ, ಅಲ್ಲಿ ಚೀಟಿ ಏನೋ ಕೊಡ್ತಾರೆ ತೊಗೊಂಡು ಬರ್ರಿ. ಇಲ್ಲೆಲ್ಲ ಹುಡುಗಿ ಏನು ಮಾಡಿದ್ವಿ, ಇಲ್ಲಿ ಯಾರು ರೆಸ್ಪಾನ್ಸ್ ಮಾಡಲಿಲ್ಲ. ಕಡೆಗೆ ಅಲ್ಲಿ ಮನೆಗೆ ಹೋದೆ ಮೇಡಮ್ ಫ್ಯಾಮಿಲಿ ಕರ್ಕೊಂಡು. ನಾನು ಹಿಂಗೆ ಗುಲ್ಬರ್ಲಿಂದ ಬಂದೀನಿ, ಸ್ವಲ್ಪ ನೋಡಪ್ಪ ಅಂತ ಸೆಕ್ಯೂರಿಟಿ ಹೇಳಿದೆ. ಏನಿ ಮುಂಬೈಲಿಂದ ಹೋಗು ಅಂದ. ಹಾಂ, ಅವನೊಂಥರ ಇದು ಮಾಡಿದೆ, ನೀ ಎಲ್ಲಿಂದ ಬಂದರೆ ನನಗೇನಾಗಬೇಕಾಗಿತ್ತು, ಬಿಡಲ್ಲ ಅಂತ ಅಂದ. ಮತ್ತೊಂದು ಸಲ ಹೋದು, ಇಲ್ಲ ಪೂಜಾರಿ ಕೊಡಲ್ಲ ಅಂತಾರೆ ಆ ಥರ. ಕಡೆಗೆ ನೋಡು ಒಂದ್ಸಲ ಇಲ್ಲೆಲ್ಲ CCTV ಇರ್ತೈತಿ. ನಾವೆಲ್ಲ ಮಸ್ತ್ ಮಾಡಿದೆ ಮೇಡಮ್. ಅವನಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಅಂಜಿಸಿದೆ. ಕಡೆಗೆ ಅವನು ಅಂಜಲಿಲ್ಲ ನಮಗೆ, ಅವ್ನು ಮಾಡೋಕ್ಕಾಗಿಲ್ಲ. ಕಡೆಗೆ ಲಾಸ್ಟ್ ಟೈಮಲ್ಲಿ ಸುಮ್ಮನೆ ಮನೇಲಿ ಇದ್ರೂ ಇಲ್ಲ ಶೂಟಿಂಗ್ ಹೋಗ್ಯಾರ ಅಂತ ಹೇಳಿದ್ರು ಒಂದು ಟೈಮ್. ಅದಾದಮೇಲೆ ಅಲ್ಲಿ ಪಕ್ಕದಲ್ಲಿ ಕುಮಾರ್ ಬಂಗಾರಪ್ಪ ಅವ್ರ ಮನೆ ಇದೆ, ಅವ್ರ ಮನೆಗೆ ಹೋದೆ ನಾನು. ಒಂದು ಸ್ವಲ್ಪ ಶಿವಮೊಗ್ಗ ಜರ ಕಾಂಟ್ಯಾಕ್ಟ್ ಇತ್ತಿಲ್ಲ, ನಾನು ಅವ್ರ ಮನೆಗೆ ಹೋದ್ರೆ ಆಯ್ತು, ಅವ್ರವ್ರ ಸಿಗ್ತಾರೆ, ಅವ್ರಲಿಂದಾರ ಮಾತಾಡಿದ್ರೆ ಆಯಿತು. ಸ್ವಲ್ಪ ಅಲ್ಲಪ್ಪ 1-2 ಸಲ ಮೀಟ್ ಆಗಿದ್ದೆ ಕುಮಾರ್ ಬಂಗಾರಪ್ಪ ಅವ್ರಿಗೆ. ನಾನು ಅವ್ರಲಿಂದಾರ ಸ್ವಲ್ಪ ಸಹಾಯ ಕೇಳ್ಕೊಬೇಕಂತ ಹೋದೆ. ಅವ್ರು ಅವತ್ತು ಇರಲಿಲ್ಲ. ಕೇಳಿದ್ವಿ, ಮನೇಲಿ ಇಲ್ಲ ಸರ್ ಅಂತ ಹೇಳಿದ್ರು. ಶನಿವಾರ ಅಂತ ಮತ್ತೆ ಫ್ಯಾಮಿಲಿ ಕರ್ಕೊಂಡು ಊರಿಗೆ ಹೋದೆ ಮೇಡಮ್. ಹೋಗೋದೆ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಸಮಾಧಿ ನೋಡೋಕ್ಕೆ ಕರ್ಕೊಂಡ್ಬಂದೆ ಮೇಡಮ್. ಸ್ಟ್ಯಾಚ್ಯೂ ಮಾಡ್ಬೇಕಂತ ಯಾಕೆ ಅನ್ನಿಸ್ತು? ಇಲ್ಲ ಮೇಡಮ್, ಒಂದು ಸತ್ತು ಒಂದು 15 ದಿನದಲ್ಲೇ ಸ್ಟ್ಯಾಚ್ಯೂ ಮಾಡೋಕೆ ನಿರ್ಧಾರ ಮಾಡಿದ್ವಿ. ಅದನ್ನೇ ಅವ್ರ ಬರ್ತ್ಡೇಗೆ ಅದು ಒಂದು ನಾನಾ ಕಾರಣ, ಅವ್ರು ಸ್ಟ್ಯಾಚ್ಯೂ ಮಾಡೋರು ಲೇಟಾಗಿ ಕೊಟ್ಟರು ಮೇಡಮ್. ನಮಗೆ ಭಾಳ ಲೇಟ್ ಮಾಡಿದ್ರು ಅವರು. ಒಂದು ಸ್ವಲ್ಪ ಇಲ್ಲೇ ಬೆಂಗಳೂರಲ್ಲೇ ಮಾಡಿಸಿದ್ರು ಮೇಡಮ್. ಬೆಂಗಳೂರಲ್ಲೇ ಮಾಡಿಸಿ ಅವ್ರು ಲೇಟ್ ಮಾಡಿದ್ರು. ಆಮೇಲೆ ಅವ್ರು ಬರ್ತ್ಡೇಗೆ ಇದು ಮಾಡ್ಬೇಕಂತ ಪ್ರಯತ್ನ ಮಾಡಿದೆ. ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡೆ, ಯಾರೂ ನನಗೆ ಸರಿಯಾಗಿ ಆಗಲಿಲ್ಲ. ಕಡೆ ನಮ್ಮ MLA ಹತ್ರನೇ ಉದ್ಘಾಟನೆ ಮಾಡಿಸ್ಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿ, ನನ್ನ ಪ್ರೀತಿ ಎಲ್ಲ ಅಭಿಮಾನಿಗಳಿಗೆ, ನಮ್ಮ ಬೇಕಾದವ್ರಿಗೆ ಎಲ್ಲರಿಗೂ ಕರೆಸಿ ಒಂದು 5-6 ಸಾವಿರ ಜನ ಬಂದರು ಮೇಡಮ್ ಉದ್ಘಾಟನೆಗೆ. ಆ ಕಾರಣಕ್ಕೆ ನಮ್ಮ MLA ಅವರು ಅವತ್ತು ಇವ್ರದ್ದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಅಧ್ಯಕ್ಷದ ಎಲೆಕ್ಷನ್ ಇತ್ತು. ಹಿಂಗಾಗಿದೆಪ್ಪ, ಮೊದಲಿಗೆ ಡೇಟ್ ಫಿಕ್ಸ್ ಆಗಿದೆ, ಬರೋಕ್ಕಾಗಲ್ಲ ಸರಿ. ಮತ್ತು ಈ ಸದ್ಯ ಪ್ರೆಸೆಂಟ್ MLA ಇದ್ದಾರೆ, ವೇಣುಗೋಪಾಲ್ ನಾಯ್ಕ್ ಅಂತ, ರಾಜ ವೇಣುಗೋಪಾಲ್ ನಾಯ್ಕ್, ಅವರು ಕರ್ಕೊಂಡು ನಾನು ಉದ್ಘಾಟನೆ ಮಾಡಿಸಿದೆ. ಕಡೆ ಪಕ್ಷ ನಿಮ್ಮ ಜೊತೆ ಈ ಸ್ಟ್ಯಾಚ್ಯೂ ಮೂಲಕ, ಅವರ ಸಿನಿಮಾಗಳ ಮೂಲಕ ಇನ್ನೂ ಪುನೀತ್ ಇದ್ದಾರೆ ಮೇಡಮ್. ನಾನು ಸ್ಟ್ಯಾಚ್ಯೂ ಮಾಡ್ಬೇಕಂದ್ರೆ ಎಲ್ಲರೂ ರೋಡಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಅಲ್ಲಿ ಮಾಡ್ತಾರೆ ಮೇಡಮ್. ಹೌದು, ನಾನು ಸ್ಟ್ಯಾಚ್ಯೂ ಹಂಗಿಲ್ಲ ಮೇಡಮ್. ನಾನು ಸ್ವಂತ 100x100 ಜಾಗ ಖರೀದಿ ಮಾಡಿ ಅದನ್ನ ಗಾರ್ಡನ್ ಮಾಡಿ ನಾನು ಸ್ಟ್ಯಾಚ್ಯೂ ಮಾಡಿದ್ದೀನಿ ಮೇಡಮ್. ಅಂದರೆ ಅದಕ್ಕೆ ಸುತ್ತ ಕಾಂಪೌಂಡ್ ವಾಲ್ ಮಾಡಿ, ಅಲ್ಲಿ ಒಂದು ಓಪನ್ ವೆಲ್ ಮಾಡಿದ್ದೀನಿ ಮೇಡಮ್. ಅದಕ್ಕೆ ನೀರೆಲ್ಲ ಬೇಕಂತ ಗಿಡಗಳು. ಅಲ್ಲಿ ಒಂದು ಗೆಸ್ಟ್ ರೂಮ್ ಥರ ಒಂದು ರೂಮ್ ಮಾಡೀನಿ. ಯಾರೋ ಬಂದರೆ, ನಮ್ಮ ಬೇಕಿದ್ದವ್ರು ಬಂದರೆ, ಒಂದು ಯಾರು ಇರ್ತೀವಿ ಅಂದ್ರೆ ಅಲ್ಲಿ ಅವಕಾಶ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಕುಡಿಯೋ ನೀರು, ಟಾಯ್ಲೆಟು, ಅವರಿಗೆಲ್ಲ ಸಿಸ್ಟಮೆಟಿಕ್ ಎಲ್ಲ AC ಬಂದ್ಬಿಟ್ಟು ಎಲ್ಲ ಇದೆ ಮೇಡಮ್. ಅಲ್ಲಿ ಕಿಚನ್, ಅವ್ರಿಗೆ ಏನಾರು ಅಡುಗೆ ಮಾಡ್ಕೊಳಕ್ಕೆ, ಟೀ ಕುಡಿಯೋಕ್ಕೆ ಎಲ್ಲ ಯಾರು ಬಂದ್ರೆ ಇರ್ಲಿಕ್ಕೆ ಆ ಥರ ಗಾರ್ಡನ್ ಮಾಡಿ ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ದೀನಿ ಮೇಡಮ್. ಇನ್ನು ಪುನೀತ್ ನಗರ ಅಂತ ಒಂದು ಊರಿಗೆ ಹೆಸರಿಡ್ತೀರಿ ಅಂದ್ರೆ ಅಂತ ಎಂಥ ಅಭಿಮಾನ, ಅದೆಂಥ ಪ್ರೀತಿ, ಅದೆಂಥ ವಿಶ್ವಾಸ. ಆ ವ್ಯಕ್ತಿ ನೋಡಿಲ್ಲ ಮಾಡಿಲ್ಲ, ಬರೀ ಸಿನಿಮಾಗಳಿಂದ ನೀವು ಪ್ರೇರಣೆ ತಗೋತೀರಿ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು? ಎಷ್ಟು ಮನೆಗಳಿದ್ದಾವೆ ನಿಮ್ಮ ಪುನೀತ ನಗರದಲ್ಲಿ? ಪುನೀತ್ ನಗರದಲ್ಲಿ ಒಂದು 40ಕ್ಕೂ ಹೆಚ್ಚಿದೆ ಮೇಡಮ್. 40ಕ್ಕೂ ಹೆಚ್ಚಿದೆ. ಎಲ್ಲರೂ ಅಂದರೆ ಪುನೀತ್ ರಾಜ್ಕುಮಾರ್ ಅಂದರೆ ಯಾರು ಬೇಡ ಅನ್ನಲ್ಲ ಮೇಡಮ್. 100ಕ್ಕೆ 100. ಮತ್ತು ಇನ್ನೊಂದಂದರೆ ನಾವು ಅಪ್ಪಟ ಅಭಿಮಾನಿ ಇದೀವಿ, ಅಲ್ಲಿ ಜಾಸ್ತಿ ಇರೋ ನಮ್ಮವೇ ಮನೆಗಳು ಒಂದು ಸ್ವಲ್ಪ ಜಾಸ್ತಿ ಇದೆ ಮೇಡಮ್. ಹಿಂಗಾಗಿ ಅವರು ಎಲ್ಲರೂ ನಮ್ಮ ಬೇಕಿದ್ದವರೇ ಇದ್ದಾರೆ ಮೇಡಮ್. ಹಂಗಾಗಿ ಎಲ್ಲರೂ ಕಲ್ತು, ಇಲ್ಲ ಸರಿ ಸರ್ ಎಲ್ಲರೂ ಒಳ್ಳೇದೇ ಮಾಡೋದು ಅಂತೇಳಿ ನಾನು ಅದೇ ಇರೋದೇ ಒಂದಷ್ಟು ಜಾಗ ತೊಗೊಂಡು ನಾನು ಹಿಂಗೆಲ್ಲ ಮಾಡ್ತೀನಿ. ಎಲ್ಲರೂ ಕೇಳಿಬಿಟ್ಟೆ ಮಾಡಿದ್ದೆ ಮೇಡಮ್. ಈ ಥರ ಒಳ್ಳೇದು ಮಾಡೋಣ, ಎಲ್ಲರಿಗೂ ಮಾಡೋರಿ ಅಂತಂದು. ಸ್ವಂತ ಜಾಗದ ಅಂದರೆ ಎಲ್ಲರೂ ಗೌರ್ಮೆಂಟ್ ಜಾಗ ಅಲ್ಲಿ ಮಾಡ್ತಾರೆ, ಆಮೇಲೆ ಧೂಳು ಅದು ಏನೋ ಎಷ್ಟು ವಿಚಾರ ಮಾಡಲ್ಲ. ನಾವು ನಮ್ಮದೇ ಸ್ವಂತ ಆಗೈತಪ್ಪ ಅಂದ್ರೆ ಅಲ್ಲಿ ನಾವು ಯಾವಾಗ ಬೇಕಾದ್ರೂ ಹೋಗೋದು, ಸ್ವಚ್ಛತೆ ಇರ್ತೈತಿ, ಗಾರ್ಡನ್ ಇರ್ತೈತಿ, ಯಾರು ಬಂದು ಕೊಡೋನಿಗೆ ಸ್ವಲ್ಪ ಗಾರ್ಡನ್. ಇವಾಗ ಒಂದು ಗಾರ್ಡನ್ ಆಗಿ ಮಸ್ತ್ ಇದೆ ಮೇಡಮ್. ಇನ್ನೊಂದು ವರ್ಷ ಬಿಟ್ಬಿಟ್ರೆ ಫುಲ್ ಅಲ್ಲಿ ಇದಾಗಿರ್ತೈತಿ, ಅದು ಆ ಥರ ಗಾರ್ಡನ್ ಇರ್ತೈತಿ. ಸೇವಾ ಕಾರ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರೇರಣೆ ಆಗಿಟ್ಕೊಂಡು ಹಂತ ಹಂತವಾಗಿ ಗ್ರಾಮನ ಅಭಿವೃದ್ಧಿ ಮಾಡಬೇಕು, ಗ್ರಾಮನು ಚೆನ್ನಾಗಿಟ್ಕೋಬೇಕು ಅನ್ನುವ ಮನೋಭಾವ ಇದೆ. ನನಗೊಂದು ಆಸೆ ಇದೆ, ಅವ್ರ ಹೆಸರಲ್ಲಿ ಒಂದು ಸ್ಕೂಲ್ ಮಾಡಬೇಕಂತ, ಒಂದು ಚಿಕ್ಕದಾಗಿ. ಅದು ಈಡೇರ್ತಾ ಬಿಡ್ತೇವೆ ಗೊತ್ತಿಲ್ಲ. ಖಂಡಿತ ಈಡೇರುತ್ತೆ. ನಾವು ಜಿ ಕನ್ನಡ ನ್ಯೂಸ್ನಿಂದ ಮನಪೂರ್ವಕವಾಗಿ ವಿಶ್ವಾಸನ ಕಳಿಸ್ತೀವಿ, ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ಬೇಕಂತ. ನನ್ನ ಗೆಳೆಯರಿಗೆಲ್ಲ ಕೇಳಿದೆ ಮೇಡಮ್, ನೀವು ಸ್ವಲ್ಪ ಬರ್ರಿ ಎಲ್ಲರೂ ಕತ್ತು ಒಂದು ಟ್ರಸ್ಟ್ ಮಾಡಿ ಒಂದು ಫಸ್ಟ್ ಒಂದು 1 to 5th ತನಕ ಮಾಡೋಣ. ಹೌದು, ಅದಷ್ಟು ಅಂತಂದ ಕೆಲವೊಬ್ರು ಅಂದರು, ಕೆಲವರು ಒಲ್ಲ ಅಂದರು. ಅಷ್ಟೇ ಪೆಂಡಿಂಗ್ ಐತಿ. ಈ ವರ್ಷ ಸ್ಟಾರ್ಟ್ ಮಾಡೋಣ ಅಂತ ಎಲ್ಲ ಮಾಡಿದ್ದೆ ಮೇಡಮ್. ಜಾಗ ಈಗ ಎಲ್ಲ ಇದೆ, ನಂದು ಅಷ್ಟು ಜಮೀನಿದೆ, ಬೇಕಾದ್ರೆ ನಾನು ಜಮೀನಲ್ಲಿ ಮಾಡೋಣ ಅಂತ ಎಲ್ಲ ಹೇಳಿದೆ. ಬಟ್ ಯಾರೂ ನಂಗೆ ಸಹಕಾರ ಕೊಡಲಿಲ್ಲ. ನನಗೂ ಅಷ್ಟು ಧೈರ್ಯ ಇರಲಿಲ್ಲ. ಯಾಕಂದರೆ ನನ್ನ ಕೆಲಸದಲ್ಲಿ ಮತ್ತು ಅದನ್ನ ನೋಡ್ಕೊಂಡು ಹೋಗೋರು ಬೇಕು, ಜವಾಬ್ದಾರಿ ಪರ್ಸನ್.
ಯಾರೂ ನನಗೆ ಸಹಾಯ ಮಾಡ್ಲಿಕ್ಕೆ ಬರಲಿಲ್ಲ. ಮತ್ತು ಇರಲಿ ಬಿಡು ನೋಡೋಣ, ಅದೃಷ್ಟ ಇಲ್ಲ ನೋಡೋಣ ಅಂತ ಅನ್ಕೊಂಡು ಬಿಟ್ಟಿದ್ದೀನಿ ಮೇಡಮ್. ಅದೊಂದು ಇದೆ ಮೇಡಮ್ ನಮ್ಮ ಜೀವನದಲ್ಲಿ ಆಸೆ, ಒಂದು ವರ್ಷದಲ್ಲಿ ಒಂದು ಸ್ಕೂಲ್ ಒಂದು ಮಾಡ್ಬೇಕಂತ. ಆಗುತ್ತೋ ಬಿಟ್ಟೋ ಗೊತ್ತಿಲ್ಲ. ಆಗುತ್ತೆ, ಖಂಡಿತ ಆಗುತ್ತೆ. ಕಡೆ ಪಕ್ಷ ಈಗ ಇದು ನಾವು ನೋಡ್ತಾ ಇದ್ದಾಗ ನಿಮ್ದು ವ್ಯಕ್ತಿತ್ವ, ನೀವು ಮಾಡಿರುವಂಥ ಸಾಮಾಜಿಕ ಕಾರ್ಯ ಮಾತಾಡ್ತಾ ಇದ್ದಾಗ ರಾಜಕಾರಣಕ್ಕೆ ಏನಾದರೂ ಬರಬೇಕು ಅಂತ ಏನಾದರೂ ಇದೆಯಾ? ಇಲ್ಲ ಮೇಡಮ್, ರಾಜಕಾರಣ ಬೇಡ ಮೇಡಮ್, ರಾಜಕಾರಣ ಬೇಡ. ಆದರೆ ನನಗೆ ರಾಜಕಾರಣಿಯರು ಎಲ್ಲರೂ ನಮಗೆ ಸಪೋರ್ಟ್ ಇದ್ದಾರೆ, ಪರಿಚಯ ಇದ್ದಾರೆ, ಸಪೋರ್ಟ್ ಇದ್ದಾರೆ. ನನಗೆ ಪುನೀತ್ ರಾಜ್ಕುಮಾರ್ ಸತ್ತಾಗ ಎಷ್ಟು ನನಗೆ ನೋವಾಯಿತು, ಅಷ್ಟೇ ನಮ್ಮ ರಾಜ ವೆಂಕಟಪ್ಪ ನಾಯ್ಕ ಸತ್ತಾದಾಗ ಅಷ್ಟೇ ನೋವಾಯಿತು ಮೇಡಮ್. ಅವ್ರು ಒಳ್ಳೆ ನಮಗೆ ಭಾಳ ಇದ್ದಿದ್ರು. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಬರೋಂಥ ವ್ಯಕ್ತಿ ಮೇಡಮ್. ಅಷ್ಟೇ ನೋವಾಯ್ತು. ಅವರು ಅಷ್ಟೇ ಜನರಿಗೆ ಹಚ್ಕೊಂಡಿದ್ರು ಮೇಡಮ್. ಅವರೊಂದು ಅದುವಾಗ ಒಂದಷ್ಟು ಭಾಳ ಇದಾಯಿತು. ಆ ಥರ ಇದ್ದಾರೆ ಮೇಡಮ್ ರಾಜಕೀಯ. ಅವ್ರ ಮನೆ ನಮ್ಗೆ ಯಾವತ್ತೂ ಇನ್ನೂ ತನ ಬಿಡಲ್ಲ. ನಮ್ಗೆ ಯಾಕೆ ಬೇಕು ಮೇಡಮ್? ಅವರೆಲ್ಲ ನಮ್ಮ ಬ್ಯಾಕ್ ಬೋನ್ ಆಗಿ ಇದ್ದಾರೆ, ರಾಜಕೀಯ ಸಪೋರ್ಟ್ ಇದೆ ಅಂದರೆ ನಮಗಿಂತ ರಾಜಕೀಯ ಬೇಕಾಗಿಲ್ಲ. ಏನಾದರೂ ಮುಂದೆ ಗುರಿ ಇಟ್ಕೊಂಡಿದ್ದೀರಾ, ಇದನ್ನು ಮಾಡಬೇಕು? ಇದೆ ಮೇಡಮ್, ಇದೇ ಸ್ಕೂಲ್ ಮಾಡಬೇಕು, ಹಂಗೆ ಇದೇ ಮಾಡ್ಬೇಕು, ಸಮಾಜದೇ ಸ್ವಲ್ಪ ಏನಾರು ಹೆಲ್ಪ್ ಮಾಡ್ಬೇಕು ಆದಷ್ಟು ಅಂತ. ನಾನು ಮತ್ತೆ ಬೇರೆ ಏನು ಇಟ್ಕೊಂಡಿಲ್ಲ ಅಷ್ಟೇ. ಈಗ ನೀವು ಈಗಾಗಲೇ ತುಂಬ ಜನರನ್ನು ತಲುಪಿದ್ದೀರಿ ನಿಮ್ಮ ಸೇವೆಗಳ ಮೂಲಕ. ಈಗ ಪುನೀತ್ ರಾಜ್ಕುಮಾರ್ ಅವ್ರು ಹೇಳ್ದಂಗೆ ಈ ಕೈಲಿ ಕೊಟ್ಟಿದ್ದು ಈ ಕೈಗೆ ಗೊತ್ತಾಗ್ದಿರಂಗೆ ಮಾಡಿದಿರಿ. ಆದರೂ ಕೆಲವರು ನಿಮ್ಮ ಹತ್ರ ಸಹಾಯ ತಗೊಂಡು ಅಣ್ಣ ನಿನ್ನಿಂದ ಉಪಕಾರ ಆಯಿತು. ಕೆಲವೊಬ್ರು ಅಂದಿದ್ದಾರೆ ಮೇಡಮ್, ಕೆಲವೊಬ್ಬರು ನಾನು ದಡ್ಡ ಅಂತ ಹೇಳಿದ್ದಾರೆ ಮೇಡಮ್. ಜಾಸ್ತಿ ಜನ ನಂಗೆ ದಡ್ಡ ಅಂತ ಹೇಳಿದವರು ಜಾಸ್ತಿ ಇದ್ದಾರೆ. ಸಹಾಯ ತೊಗೊಂಡಿದ್ದವರು ನನಗೆ ದಡ್ಡ ಅಂತ ಹೇಳಿದ್ದಾರೆ ಜಾಸ್ತಿ ಇದೆ. ಅವನಿಗೆ ಏನೂ ತಿಳಿಯಲ್ಲ, ಎಲ್ಲರಿಗೂ ನಂಬಿಬಿಡ್ತಾನ, ಹುಚ್ಚದ ಅವನು. ಯಾರು ಸ್ವಲ್ಪ ಚಂದ ಮಾತಾಡ್ತಾರೆ ಅವ್ರಿಗೆಲ್ಲ ನಂಬಿಬಿಡ್ತಾನೆ, ಎಲ್ಲ ಕೊಟ್ಬಿಡ್ತಾನೆ ಅವನಿಗೆ. ಪರವಾಗಿಲ್ಲ, ನನಗೆ ಅದು ಖುಷಿ ಇದೆ ಅಂತ. ನನಗೆ ಖುಷಿ ಇದೆ. ಅವ್ನು ಮೋಸ ಮಾಡ್ತಾನೋ ನನಗೆ ಕೆಟ್ಟದ್ದು ಮಾಡ್ತಾನೋ ಗೊತ್ತಿಲ್ಲ, ಅವ್ನು ಉಪಯೋಗ ಮಾಡ್ಕೊತಾನೋ ಗೊತ್ತಿಲ್ಲ. ಜಾಸ್ತಿ ಜನ ಉಪಯೋಗ ಮಾಡ್ಕೊಂಡಾರೆ ಮೇಡಮ್, ನಾನು ಯೂಸ್ ತೊಗೊಂಡು ಉಪಯೋಗ ಮಾಡ್ಕೊಂಡಾರೆ ಅದಾರ ಇದ್ದಾರೆ ಮೇಡಮ್. ಈಗ ಅಭಿಮಾನಿಗಳು ಅಂದಾಗ ಹನುಮಯ್ಯ ಅವರೇ, ಸ್ಕ್ರೀನ್ ಮೇಲೆ ಇವತ್ತು ಹೀರೋ, ಮುಂಚೆ ಎಲ್ಲ ರಾಜ್ಕುಮಾರ್ ಅವ್ರ ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಹೀರೋ ರೋಲ್ನೇ ಮಾಡ್ತಿದ್ರು. ಅವ್ರ ಹೀರೋನೇ ಸದ್ಗುಣಗಳನ್ನ ಅಳವಡಿಸ್ಕೊಂಡಿರುವಂತ ಹೀರೋಗಳನ್ನ ನೋಡ್ತಾ ಇದ್ವಿ. ವಿಲನ್ ಅಂದ್ರೆ ವಿಲನ್ ಕ್ಯಾರೆಕ್ಟರ್ ಇರ್ತಾ ಇತ್ತು. ಸೊ ವಿಲನ್ ಪಾತ್ರಗಳನ್ನೇ ಮಾಡ್ತಾ ಇದ್ರು. ಆ ಕೆಟ್ಟ ಗುಣಗಳ ವಿಲನ್ ಅಲ್ಲಿ ತೋರ್ಸೋ ಹಂಗೆ ನಿರ್ದೇಶಕರು ಮಾಡ್ತಿದ್ರು. ಇವಾಗ ಸಿನಿಮಾಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹೀರೋನೇ ವಿಲನ್ನು. ಹಂಗಾಗಿ ಅದು ಅಭಿಮಾನಿಗಳ ಮೇಲೆ ಪರಿಣಾಮ ಬೀರಲ್ವಾ? ಅಂದ್ರೆ ಅಭಿಮಾನಿಗಳು ಹೀರೋಯಿಸಮು ತೋರಿಸ್ತಾರೆ, ಅವ್ರದ್ದು ಇನ್ನೊಂದು ಮುಖವಾಡ ಅಂದ್ರೆ ಅಲ್ಲಿ ಬೇರೆನೆ ಶೇಡ್ ಇರುತ್ತಲ್ವಾ, ಅದು ಅಪಾಯಕಾರಿ ಅನ್ಸಲ್ವಾ? ಬಹಳ ಅಪಾಯಕಾರಿ ಮೇಡಮ್. ಸಮಾಜಕ್ಕೆ ಅದೊಂದು ಕೆಟ್ಟ ಸಂದೇಶ, ಅದನ್ನ ಅಳವಡಿಸೋರು ಇರ್ತಾರೆ. ಯಾಕಂದ್ರೆ ನಾವು ಹೀರೋ ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋರು ಅಂತ ಅನ್ಕೊಂಡಿರ್ತೀವಿ ನಾವು ಎಲ್ಲರೂ. ಈಗ ವಿಷ್ಣುವರ್ಧನ್ ಆಯ್ತು, ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಒಂದೊಂದು ಟೈಮಲ್ಲಿ ಒಂದೊಂದು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ, ಒಂದೊಂದು ಫಿಲ್ಮ್ ಮುಖಾಂತರ. ಎಲ್ಲರಿಗೂ ಬಾಯಿ ಮುಖಾಂತರ ಹೇಳಕ್ಕಾಗಲ್ಲ ಅಂತ ಫಿಲ್ಮ್ ಆಲ್ಮೋಸ್ಟ್ ಅಲ್ಲಿ 90% ಜನ ನೋಡ್ತಾರೆ ಮೇಡಮ್. ಅದ್ರ ಮುಖಾಂತರ ಒಂದು ಒಳ್ಳೆ ಸಂದೇಶ ಅಳವಡಿಸ್ಕೊಳ್ಳಿ ಅಂತ ಅವರು ಒಂದೊಂದು ಸಂದೇಶ ಕೊಟ್ಟಿರ್ತಾರೆ. ಈ ಥರ ಕೆಲವೊಂದು ಕೆಟ್ಟ ಸಂದೇಶ ಇದ್ದಾಗ ಕೆಲವರು ಕೆಟ್ಟ ಸಂದೇಶನ ಹೈಕ ಮಾಡ್ಕೊಂಡ್ಬಿಡ್ತಾರೆ. ಅವ್ರು ಮಾಡ್ತಾ ಇರೋದು ಸರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು ಅಭಿಮಾನಿಗಳು. ಏನಂದ್ರೆ ಹೇಳಿ, ಆ ನಟರು ಅಂತ ದೊಡ್ಡ ಸ್ಥಾನದಲ್ಲಿ ಇರ್ತಾರಲ್ಲ, ಅವ್ರ ಜವಾಬ್ದಾರಿ ಏನು ಅಂತ. ಯಾಕಂದ್ರೆ ಈಗ ತಂಪು ಪಾನೀಯ ಇರ್ಬೋದು, ಅಥವಾ ಏನೇ ಕೂಲ್ ಡ್ರಿಂಕ್ಸ್ಗಳು, ಅಥವಾ ಧೂಮಪಾನ, ಮದ್ಯಪಾನ, ಅಥವಾ ಕೆಲವೊಂದು ಆನ್ಲೈನ್ ಗೇಮ್ಸ್, ಇದ್ರ ಬಗ್ಗೆ ಎಲ್ಲ ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಅದು ಸಮಾಜಕ್ಕೆ ಮಾರಕ ಅಂತ ಗೊತ್ತಿದ್ರು ಕೂಡ ಅದನ್ನ ಅಡ್ವರ್ಟೈಸ್ ಮಾಡ್ತಿರ್ತಾರೆ. ಅದು ರಾಂಗ್ ಆಗುತ್ತೆ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಅಂದಾಗ KMF ಅಂಬಾಸಿಡರ್ ಕೆಲಸ ಮಾಡ್ತಾರೆ. ಆ ಕುಟುಂಬನೇ ಸ್ವಲ್ಪ ಹಂಗೆ ಸಾಮಾಜಿಕವಾಗಿ ಯಾವ್ದು ಸ್ಫೂರ್ತಿ ಅದನ್ನ ಮಾಡ್ತಾ ಇದ್ರಲ್ಲ, ಆ ಡಿಫ್ರೆನ್ಸ್ ಏನ್ ಅನ್ಸುತ್ತೆ ಅಂತ? ಬಹಳ ಡಿಫ್ರೆನ್ಸ್ ಇದೆ. ಈ ತರ ಕಣದಲ್ಲೂ ಕೇಸರಿ ಈ ಥರ ಎಲ್ಲ ಮಾಡ್ತಾರೆ. ಅವೆಲ್ಲ ಕೆಲವೊಂದು ಜನರಿಗೆ ನಮಗೆ ಪರಿಣಾಮ ಬೀರ್ತೈತೆ. ತಂಪು ಪಾನಿಗಳು, ಹೌದು, ರಮ್ಮಿ ಆಡಿ ಅಂತ ತೋರಿಸ್ತಾ ಇದಾರೆ, ಅವೆಲ್ಲ ಸರಿ ಅನ್ಸಲ್ಲ. ಯಾಕಂದ್ರೆ ಅವ್ರು ತೋರಿಸ್ತಾ ಇದ್ರೆ ನಾವೆಲ್ಲ ಕರೆಕ್ಟೇ ಅಂತ ಅಂತೀವಿ ನಾವು. ಯಾಕಂದ್ರೆ ನಾವು ಫಾಲೋವರ್ಸ್ ಆಗಿರ್ತೀವಿ, ಅವ್ರು ಮಾಡ್ತಿರೋದು ಸರಿ ಅಂತ ಅನ್ಕೊಂಡಿರ್ತೀವಿ. ಹಿಂಗೆ ಅದು ಭಾಳ ತಪ್ಪು. ಪುನೀತ್ ರಾಜ್ಕುಮಾರ್ ಆ ಥರ ಯಾವುದು ಕೆಟ್ಟದ್ದು ಯಾವುದು ಮಾಡಲಿಲ್ಲ ಮೇಡಮ್. ಅವರು KMF ಮಾಡಿದ್ರು, ₹1 ತೊಗೊಂಡಿಲ್ಲ ಅಂತ ಸರ್ಕಾರ ಹತ್ರ ಅಂತ. ಆ ಥರ ಆದರೆ ಮಾದರಿ ಆಗ್ತಾರಲ್ಲ ಮೇಡಮ್ ಎಲ್ಲರಿಗೂ. ಮತ್ತೆ ಚುನಾವಣೆಯಲ್ಲಿ ಎಲ್ಲರಿಗೂ ಮತದಾನ ಮಾಡೋಂಥ ಇದು ಮಾಡ್ತಾರೆ. ಕೆಲವೊಂದು ಇದೆ ಮೇಡಮ್ ಅವ್ರದ್ದು ಒಳ್ಳೆಯದು. ಎಲ್ಲರಿಗೂ ಮಾಡಿದ್ದಾರೆ, ಅವ್ರು ಗೊತ್ತಿದ್ದೂ ಮಾಡಿದರೆ, ಗೊತ್ತಿಲ್ಲಾರ್ದೂ ಮಾಡಿದ್ದು ಭಾಳ ಇದೆ ಮೇಡಮ್. ಈಗ ಪುನೀತ್ ರಾಜ್ಕುಮಾರ್ ಇಲ್ಲದೆ ಕನ್ನಡ ಚಿತ್ರರಂಗ ಒಂದ್ ರೀತಿ ಬಡವಾಗಿದೆ. ಕುಟುಂಬದವರು ಅವರನ್ನ ಕಳ್ಕೊಂಡಿದ್ದಾರೆ. ಅಭಿಮಾನಿಗಳು ನಿಜಕ್ಕೂ ಅನಾಥ ಅಂತಾನೆ ಹೇಳ್ಬೋದು. ಆ ಕುಟುಂಬಕ್ಕೆ ನೀವು ನಿಮ್ಮ ಪ್ರೀತಿಯಿಂದ ಏನ್ ಹೇಳಕ್ ಬಯಸ್ತೀರಿ ಅಂತ? ಕುಟುಂಬಕ್ಕೆ ನಾವು ಹೇಳೋಷ್ಟು ದೊಡ್ಡವರಿಲ್ಲ ಮೇಡಮ್. ಕುಟುಂಬಕ್ಕೆ ಹೇಳೋಷ್ಟು ದೊಡ್ಡವರಿಲ್ಲ ಮೇಡಮ್. ನಾವು ಅವ್ರಿಗೆ ನೋವು ಜಾಸ್ತಿ ಇರುತ್ತೆ. ನಮಗೆ ಎಷ್ಟು ನೋವು ಅದಂದ್ರೆ ಅವ್ರಿಗೆ ಎಷ್ಟು ಆಗ್ಲಿಕ್ಕಿಲ್ಲ. ದೇವರೇ ಇದು ಮಾಡಬೇಕು. ಮುಂದೆ ನಿಮ್ಮ ಪುನೀತ್ ರಾಜ್ಕುಮಾರ್ ಅವರ ಆದರ್ಶವನ್ನ ಮುಂದಿನ ದಿನಗಳೇ ಹ್ಯಾಕ್ ತಗೊಂಡೋಗ್ಬೇಕಂತ ಅನ್ಕೊಂಡಿದ್ರಿ? ಯಾಕಂದ್ರೆ ಇದು ಕಾಲ
ಬದಲಾವಣೆ ಜಗದ ನಿಯಮ ಅಂತ ಹೇಳಿ ಏನೇನೋ ಆಗ್ತಾ ಇರತ್ತೆ, ಸಹವಾಸ ದೋಷ ಅನ್ನೋದು ಏನೇನೋ ಮಾಡಿಸ್ಬೋದು, ಬಟ್ ಒಂದು ಆದರ್ಶ ಅಂತ ಒಂದು ವ್ಯಕ್ತಿಯ ಜೀವನ ನಾನು ಇರೋವರೆಗೂ ನಾನು ಕೆಟ್ಟದ್ದು ಮಾಡಲ್ಲ ಮೇಡಮ್. ಒಳ್ಳೇದಾದ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನನ್ನ ಪಾಡ ನಾನು ಸುಮ್ಮನೆ ನನ್ನ ಕೆಲಸ ಆಯ್ತು ನಾನಾಯ್ತು ಮಾಡ್ತೇನೆ. ಕೆಟ್ಟದಂತ್ರ ಮಾಡಲ್ಲ. ಸಾಧ್ಯ ಆದಷ್ಟು ನಾನು ನಡೆಸ್ಕೊಂಡು ಹೋಗ್ಬೇಕಂತ ಐತಿ. ಬಟ್ ಇದೇ ಥರ ಮಾಡ್ಕೊತ ಹೋಗ್ಬೇಕು, ಏನಾರ ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡ್ಕೊತ ಹೋಗ್ಬೇಕಂತ ಐತಿ. ಭಗವಂತ ಯಾವ ಥರ ನಮ್ಗೆ ಕೊಡ್ತೇನೆ ಆ ಥರ ಮಾಡ್ಬೇಕೆಲ್ಲ. ಇದ್ದದಂದ್ರೂ ಕೊಡೋಕ್ಕಾಗಲ್ಲ ಮೇಡಮ್, ಇದ್ದದೆಲ್ಲ ಮಾರ್ಬಿಟ್ಟು ಕೊಡೋಕ್ಕಾಗಲ್ಲ. ಆದಷ್ಟು ಬಂದರೆ ನಾನು ಬಂದ್ರಲ್ಲಿ ಸ್ವಲ್ಪ ಮಾಡ್ಬೇಕಂತ ಐತಿ. ಬರೋದು ಕಮ್ಮಿ ಐತೆ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಕೆಲವು ಮೂಮೆಂಟ್ ಬರ್ತದೆ, ನಾನು ಪ್ರಕೃತಿ ವಿಸ್ಮಯ ಆಗಿರ್ತೈತೆ. ಅಂದರೆ ಲಾಸ್ಟ್ ಟೈಮಲ್ಲಿ ಕೊರೋನಲ್ಲಿ 3 ವರ್ಷಲ್ಲೇ ನಮಗೆ ಕಷ್ಟ ಆಗಿಬಿಟ್ಟಿತ್ತು, ನಮಗೆ ಬದುಕಲಿಕ್ಕೆ ಕಷ್ಟ ಆಗಿತ್ತು. ಅಂತ ಹೊತ್ತಿನಾಗ ಏನು ಮಾಡೋಕ್ಕಾಗಲ್ಲ, ಅಂತ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ದೇವ್ರು ಏನು ಕೊಡ್ತಾನೋ ಅದ್ರ ಮೇಲೆ ಡಿಪೆಂಡ್. ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನೀವು ಯಾಕೆ ಅಭಿಮಾನಿ, ಅವರ ಆದರ್ಶ ನೀವು ಹೆಂಗೆ ತೊಡಗಿಸ್ಕೊಂಡಿದ್ದೀರಿ, ಅದನ್ನ ಅಳವಡಿಸ್ಕೊಂಡಿದ್ದೀರಿ ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಅಭಿಮಾನಿಗಳನ್ನ ದೇವರು ಅಂತ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಯಾಕೆ ಕರೀತು ಅನ್ನೋದನ್ನು ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ಕಾರಣ ಇಷ್ಟೇ, ಹನುಮಯ್ಯ ಗುತ್ತೇದಾರ್ ಅವರು ಜೀವನ ಮಾಡ್ತಿರುವಂಥ ಆ ಊರಿನ ಹೆಸರು ಪುನೀತ ನಗರ. ಸ್ವತಃ ಜಾಗವನ್ನು ತೆಗೆದುಕೊಂಡು ಪುನೀತ್ ರಾಜ್ಕುಮಾರ್ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿ ಮುಂದಿನ ಅದ್ಭುತ ಗುರಿಯನ್ನು ಅವರು ಹೊಂದಿದ್ದಾರೆ. ಶಾಲೆಯನ್ನು ನಿರ್ಮಾಣ ಮಾಡಬೇಕು ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಅನ್ನುವಂಥ ಅವರ ಆಶಯ ಮುಂದಿನ ದಿನಗಳಲ್ಲಿ ಈಡೇರಲಿ ಅಂತ ಜಿ ಕನ್ನಡ ನ್ಯೂಸ್ ಕೂಡ ಅವರಿಗೆ ವಿಶ್ವಾಸನ ತಿಳಿಸುತ್ತೆ. ಇದು ಇವತ್ತಿನ ವೀರ ಕನ್ನಡಿಗ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.